ಗೈಸ್ ಕಳೆದೋಗ್ಬಿಡ್ತೀರಾ ಆ ತೋಟ ನೋಡಿದ್ರೆ. ಈ ಅಮೋಘ ಸಿದ್ದೇಶ್ವರ ಮಠ ಟ್ರಸ್ಟ್ ಅಲ್ಲಿ ಅದು ದೊಡ್ಡ ಪೂಕಿ. ಅದು ಕೃಷ್ಣ ತುಳಸಿ ಅಂತ ಏನೋ ಕರೀತಾರಂತೆ. ಇನ್ನೊಂದು ನಾರ್ಮಲ್ ಗೊತ್ತಿಲ್ಲ, ಎರಡು ಡಿಫ್ರೆಂಟ್ ತುಳಸಿಗಳು. ಸೂಪರ್. ದೀಪ ತರ ಇದು ಮಾಡ್ಬೋದು. ವಾವ್, ಥ್ಯಾಂಕ್ ಯು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಲೇಟ್ ಆಗಿದೆ ಗೈಸ್, ಬಿಕಾಸ್ ನೆನ್ನೆ ಬೇಗ ಮಲಗ್ಬಿಟ್ಟೆ. ನಿಜವಾಗ್ಲೂ ಆಗ್ತಿರ್ಲಿಲ್ಲ, ಏನೋ ತಲೆನೋವು. ಲೈಕ್ ಇಸ್ ನಾಟ್ ಓಕೆ ಅಟ್ ಆಲ್. ಡೈಲಿ ಬ್ಲಾಗ್ ಸೀರೀಸ್ಗೆ ಸುಸ್ವಾಗತ. ಬೆಳಿಗ್ಗೆನೆ ಈಗ ತಾನೇ ಎದ್ದಿದ್ದೀನಿ, ನೀರು ಕುಡಿತಿದ್ದೆ. ಇವಳನ್ನ ವಾಕಿಂಗ್ ವರ್ಕು ಬಂದೆ. ಮಾತೇ ಕೇಳಲ್ಲ ಗೈಸ್. ಮಾರ್ನಿಂಗ್ ಹೇಳು, ಮನುಷ್ಯರ ಮಾತು ಕೇಳಲ್ಲ, ಓಕೆ, ಪ್ರಾಣಿಗಳು ಕೇಳಲ್ಲ ಗೈಸ್. ಇವಾಗ ಎವಿ ಸ್ಟಬನ್ನು ಅಂದರೆ ಹಠಮಾರಿ, ಹೇಳದೇ ಕೇಳಲ್ಲ. ನೀನು ಕರೆಕ್ಟ್ ಮೀನಿಂಗ್ ಗೊತ್ತಿಲ್ಲ ನನಗೆ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಸ್ಟಬನ್ ಅಂದರೆ ಗೊತ್ತು, ಸಿಮಿಲರ್ ಬರುತ್ತೆ. ಅಂದರೆ ಒಂದು ವಿಷಯ ಏನಾದರೂ ಹಠ ಹಿಡಿದ್ರೆ ಅದೇ ಆ ಥರ. ಆಮೇಲೆ ಹಠ ಜಾಸ್ತಿ, ಸ್ವಲ್ಪ ಕೊಬ್ಬು ಗೈಸ್. ನಮ್ಮ ಮನೆ ಮುಂದೆ ಒಂದು ತೋಟ ಇದೆ, ನೀವು ನಂಬಲ್ಲ. ಓಕೆ, ಅದನ್ನೆಲ್ಲದನ್ನು ವ್ಲಾಗ್ ಮಾಡ್ತೀನಿ. ನಿಮಗೆ ಬೇಕಂದರೆ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಕಳೆದೋಗ್ಬಿಡ್ತೀರಾ ಆ ತೋಟ ನೋಡಿದ್ರೆ, ಅಷ್ಟು ಚೆನ್ನಾಗಿದೆ. ಸೊ ಎಲ್ಲ ಹೇಗಿದ್ದೀರಾ? ನಮಸ್ತೆ ಎಲ್ರಿಗೂ. ಇವತ್ತು ನಾ ಹೇಳ್ದಂಗೆ ರಾಯಚೂರಿಗೆ ಟ್ರೈನ್ ಇದೆ. ಸೊ ನಾನು ಇಡೀ ನಾಟಕ ತಂಡ ಜೊತೆ ಹೋಗ್ತಾ ಇದ್ದೀನಿ. ನಾನು ಯಾವ ಜಾಗ ಅಂತ ನಿಮಗೆ ಹೇಳ್ತೀನಿ ಅಂತ ಹೇಳಿದೆ. ಇದಿರೋದು ಶ್ರೀ ಅಮೋಘ ಸಿದ್ದೇಶ್ವರ ಮಠ ಟ್ರಸ್ಟ್ ಅಂತ ಇದೆ. ತುರುವಿಹಾಳ, ಸಿಂಧನೂರು ತಾಲೂಕು, ರಾಯಚೂರು ಜಿಲ್ಲೆ. ಸೊ ಯಾರ್ಯಾರು ನೀವು ಸುತ್ತಮುತ್ತ ಇದ್ದೀರಾ, ದಯವಿಟ್ಟು ಬನ್ನಿ. 22ನೇ ತಾರೀಕು ಎಷ್ಟು ಗಂಟೆಗೆ? 8 ಗಂಟೆಗೆ ನಾಟಕ ಶುರು ಆಗುತ್ತೆ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲರ ಜೊತೆ ಬನ್ನಿ. ಬಂದು ನಾಟಕ ನೋಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ತುಂಬ ಜನ ಸೇರಿರ್ತಾರೆ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ರಾಮಧಾನ್ಯ ಅಂತ ನಾಟಕದ ಹೆಸರು, ಅದರಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಗೊತ್ತಾಯ್ತಲ್ಲ. ಶ್ರೀ ಅಮೋಘ ಸಿದ್ದೇಶ್ವರ ಮಠ ಟ್ರಸ್ಟ್ ಅಲ್ಲಿ ನಾಟಕ ನಡೀತಾ ಇರೋದು. ತುರುವಿಹಾಳ, ಸಿಂಧನೂರು ತಾಲೂಕು, ರಾಯಚೂರು ಜಿಲ್ಲೆ. ಓಕೆ, ಮಿಸ್ ಮಾಡಬೇಡಿ. 22ನೇ ತಾರೀಕು ರಾತ್ರಿ 8 ಗಂಟೆಗೆ. ಏನೇ ಸಖಿ ಮಣಿ, ಹಾಯ್ ಹೇಳ್ತೀಯಲ್ಲ ಎಲ್ರಿಗೂ. ಮೀನ್ಸ್ ಹಿಂಗೆ ಬಂದ ತಕ್ಷಣ ಬಂದು ಅದು ಕುತ್ಕೊಂಡ್ಬಿಟ್ಲು. ಮೀ ಏನೇ ಸಮಾಚಾರ? ಹಾಂ, ಏನು ಮಾಡ್ತಿದ್ದೆ ಎಷ್ಟೊತ್ತನಕ? ಹಾಂ, ಏನದು ಕೆಟ್ಟ ಬುದ್ಧಿ? ಬೇಬಿ ಇದೊಂದು ಸಾಕು ಕೆಲಸ ಆಯ್ತು ನನಗೆ. ಬಾ. ಓಹೋ. ಸೊ ಗೈಸ್, ನೀವು ಯೂಶಲಿ ಎಷ್ಟೊಂದು ಜನ ಕಿಂಡರ್ ಜಾಯ್ ತೊಗೊಂಡು ವೇಸ್ಟ್ ಮಾಡಿರ್ತೀರಲ್ಲ ಬರೀ ಇದೊಂದಕ್ಕೆ. ಇದೆಲ್ಲ ಪೂಕಿ ಸ್ಟೈಲ್. ಇವನ್ ತೊಗೊಂಡವನಂತೆ. ಮತ್ತೆ ಧ್ರುವಣ ಯಾರ್ದಿದ್ದು? ನಿಜ, ಧ್ರುವಣಿಂದ. ಅದು ದೊಡ್ಡ ಪೂಕಿ. ಅದು ಇವನಂದ್ರೆ ಪರವಾಗಿಲ್ಲ, ಅವನು ಇನ್ನೂ ದೊಡ್ಡ ಪೂಕಿ ಗೈಸ್. ಇದಕ್ಕೋಸ್ಕರ ದುಡ್ಡು ಖರ್ಚು ಮಾಡ್ತಾರೆ, ಇದೊಂದಕ್ಕೋಸ್ಕರ. ಅದ್ರ ಬದಲು ಮಾರ್ಕೆಟಲ್ಲಿ ಪೇರೆಂಟ್ಸ್ಗೆ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಮಾಡಬೇಡ. ಏನಂದರೆ ಓದ್ತಾ ಇದ್ದೀನಿ, ಯಾರಿಗೂ ಅಷ್ಟೇ ಓದ್ತಾ ಇದ್ದೀನಿ ಅಂತ ಅಂದಾಗ ಸೊ ಹೆಂಗಿರುತ್ತೆ, ಓದ್ತಾ ನನ್ನ ಮಗ ಡೈಲಿ ಓದ್ತಾ ಇದ್ದಾನೆ, ಒಂದು ಒಳ್ಳೆ ಪರ್ಸೆಂಟೇಜ್ ತೆಗಿತಾನೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದ್ರ ಬದಲು ಇಲ್ಲಮ್ಮ ನಂಗೆ ಗೊತ್ತಿಲ್ಲ, ಓದ್ತಾ ಇಲ್ಲ, ಏನೂ ಅರ್ಥ ಆಗ್ತಾ ಇಲ್ಲ, ಹಂಗೆಲ್ಲ ಸುಮ್ಮನೆ ಸುಳ್ಳು ಹೇಳಿ ಆ ಎಕ್ಸ್ಪೆಕ್ಟೇಷನ್ನ ಇದು ಮಾಡಿ, ಅವ್ರಿಗೆ ಡಿಕ್ರೀಸ್ ಮಾಡಿ. ಸೊ ಅವಾಗ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇರಲ್ಲ. ಸೊ ನೀವು ಚೆನ್ನಾಗಿ ಬರ್ದಿ ಆ ಮಾರ್ಕ್ಸ್ ಬರುತ್ತಲ್ಲ, ಆಗ ಅವರು ನನ್ನ ಮಗ ಏನು ಓದ್ದೇ ಇಷ್ಟು ತೆಗ್ಬಿಡಿಯಾನೆ, ಆ ಒಂದು ಎಕ್ಸ್ಪೆಕ್ಟೇಷನ್ ಬೇಡ. ನೋಡ್ದ ಬಾಬಾ ಓಯ್ ಬಾಬಾ ಮಾತಾಡೆ. ಓಯ್, ನಾನು ಇವಳಿಗೆ ಕರೆಕ್ಟಾಗಿ ಊಟ ಎಲ್ಲ ಹಾಕಲ್ಲ, ಎದುರಿಸ್ತೀನಿ ಆಯಿತಾ.
ಅಂದರೆ ಟ್ರೈನ್ ಮಾಡ್ತೀರಲ್ಲ ಇವಾಗ, ಅದಕ್ಕೆ ಮುನ್ಸು ಚಿನ್ನಿ ಮಾತಾಡ. ಇಲ್ಲ ಆಂಟಿ, ಬಟ್ಟೆ ಎಲ್ಲ ಪ್ಯಾಕ್ ಮಾಡೋಣ ಅಂತ ಬಂದೆ. ಸೊ ಒಣಗಾಯ್ತು, ಜೋರಾಗಿ ಪ್ಯಾಕ್ ಮಾಡೋಣ ಅಂತ ಬಂದೆ. ಸೊ ಈ ಬ್ಯಾಗಲ್ಲಿ ತೊಗೊಳೋಣ ಅಂದ್ಕೊಂಡೆ, ಬಟ್ ಎಲ್ಲ ಲೈಕ್ ಬ್ಲ್ಯಾಂಕೆಟ್ ಎಲ್ಲ ಎತ್ಕೊಬೇಕು. ಸೊ ಐ ನೀಡ್ ದಿಸ್ ಒನ್. ಸೊ ಇದನ್ನು ತೊಗೊಳೋಣ ಅಂತ, ಟ್ರಾಲಿ ಬ್ಯಾಗ್ ತೊಗೊಳೋಣ ಅಂತ ಇದ್ದೀನಿ. ಸೊ ನಂಗೆ ಈಸಿ ಆಗುತ್ತೆ, ಬಟ್ ಟ್ರೈನಲ್ಲಿ ಹೋಗ್ತಾ ಇರೋದಲ್ವ, ಮಲ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ದೊಡ್ಡ ಬ್ಯಾಗ್ ಮೇಲೆ ಮಲ್ಗೋದು ಜಾಗ ಸಾಲಲ್ಲ. ವಿಲ್ಸಿ ಏನಾಗುತ್ತೆ ನೋಡೋಣ, ಬಟ್ ಇದರಲ್ಲೇ ತೊಗೊಂಡು ಹೋಗ್ತೀನಿ ಎಲ್ಲ. ಬಟ್ ನನಗೆ ಎತ್ಕೊಂಡು ಹೋಗೋಕ್ಕೆಲ್ಲ ಕಂಫರ್ಟೇಬಲ್ ಆಗಿರುತ್ತೆ. ಬಟ್ಟೆಗಳು ಎತ್ಕೊಳ್ಳೋಣ, ಶಾರ್ಟ್ಸ್, ಇನ್ನರ್ಸ್, ಪ್ಯಾಂಟ್ಸ್, ಶರ್ಟ್ಸ್, ಟಿ ಶರ್ಟ್ಸ್. ಓಕೆ, ಸೊ ಬರೀ ಅದನ್ನೆಲ್ಲ ಎತ್ಕೊಂಡು ಪ್ಯಾಕ್ ಮಾಡೋಣ. ಸೊ ಗೈಸ್, ಇವಾಗ ಹಾಕೊಳ್ಳೋಕ್ಕೆ ಇವೆರಡನ್ನ ತೆಗೆದಿಟ್ಟಿದ್ದೀನಿ. ಅಲ್ಲಿಗೆ ತೊಗೊಂಡು ಹೋಗೋದಕ್ಕೆ ಒಂದು ಪುಲ್ಲೋವರು, ಒಂದು ಟಿ ಶರ್ಟು, ಮತ್ತು ಒಂದು ಟ್ರ್ಯಾಕ್ ಪ್ಯಾಂಟು, 2 ಪ್ಯಾಂಟು ಮತ್ತು ಇನ್ನರ್. ಸೊ ಇಷ್ಟನ್ನು ಎತ್ಕೊಂಡಿದ್ದೀನಿ. ಇನ್ನೊಂದು ಟಿ ಶರ್ಟ್ ಎತ್ಕೊಳ್ಳೋಣ, ಎಮರ್ಜೆನ್ಸಿ. ಆಮೇಲೆ ಎಲ್ಲಾದರೂ ಹೋದರೆ ಎಕ್ಸ್ಟ್ರಾ ಒಂದೊಂದು ಜೊತೆ ಇಟ್ಕೊಂಡ್ರಿ. ಇವಾಗ 2 ದಿವಸಕ್ಕೆ ಅಂತ ಹೋದರೆ 2 ಜೊತೆ ಅಂತ ಇದ್ದರೆ ಇನ್ನೊಂದು ಜೊತೆ ಎಕ್ಸ್ಟ್ರಾ ಇಟ್ಕೊಂಡ್ರಿ. ಯಾವಾಗ ಏನಾಗುತ್ತೆ ಆ ಸಂದರ್ಭದಲ್ಲಿ ಗೊತ್ತಿಲ್ಲ. ಐ ಮೀನ್ ಏನಾದ್ರು ಹಾರ್ಬೋದು, ಅರ್ಧೋಗ್ಬೋದು, ಒದ್ದೆ ಆಗ್ಬೋದು, ಇಟ್ ಡಿಪೆಂಡ್ಸ್. ಓಕೆ, ಸೊ ಒಂದನ್ನು ಎತ್ತಿಟ್ಕೊಂಡಿರಿ ಯಾವುದಕ್ಕೂ. ಓಕೆ, ಸೊ ಒಂದು ಏನಾದ್ರು ತೊಗೊಳೋಣ ಬನ್ನಿ. ಸೊ ಗೈಸ್, ಒಂದು ಬ್ಲ್ಯಾಂಕೆಟ್ ಎತ್ಕೊಂಡಿದ್ದೀನಿ, ಬಿಕಾಸ್ ಟ್ರೈನಲ್ಲಿ ಚಳಿ ಆಗುತ್ತೆ, ಆದ ಕಾರಣ. ಸೊ ಬೇರೆ ಬ್ರಷು, ಪೇಸ್ಟ್ ಎಲ್ಲ ಎತ್ಕೊಳ್ಬೇಕು. ಇವಾಗ ಸ್ನಾನ ಮಾಡಿ ಬಾಡಿ ವಾಶು ಅವೆಲ್ಲ ಎತ್ಕೊಂಡು ಬ್ಯಾಗ್ ಹಾಕಿ. ಎಲ್ಲಿ ಇವಾಗೆಲ್ಲ ಎತ್ತಿಟ್ಟಿದ್ದೀನಿ. ಸೊ ಗೈಸ್, ಪ್ಯಾಕಿಂಗ್ ಎಲ್ಲ ಮುಗ್ದಿದೆ. ಸೊ ತುಳಸಿ ಗಿಡನ ಸರಿ ಮಾಡಿಸ್ಕೊಂಡ್ಬರ್ಬೇಕು. ಮಾಡ್ತವ್ರಲ್ಲ. ತುಳಸಿ ಗಿಡ ಸರಿ ಮಾಡಿಸ್ಕೊಂಬರ್ಬೇಕು. ಸೊ ಬನ್ನಿ ಅಲ್ಲಿಗೆ ಹೋಗೋಣ. ಸೊ ಪ್ಯಾಕಿಂಗ್ ಎಲ್ಲ ಆಗಿದೆ. ಇದಕ್ಕೊಂದೇನೋ ಹಾಕಿ ಜಿಪ್ ಇಟ್ ಅಪ್. ನೀನು ಹೋಗಿ ಮಮ್ಮಿ. ಹೋಗ್ಬೇಕು. ನನಗೆ ಇವಾಗ ಇದಕ್ಕೆ ಕಳಿಸ್ತೀಯ? ನಂಗೆ ಆಸೆ ಕುಂಭಮೇಳಕ್ಕೆ. ಮುಗೀತು ಕುಂಭಮೇಳ ಇಷ್ಟೇ, 24ನೇ ತಾರೀಕು ಅಷ್ಟೇ ಲಾಸ್ಟ್. ಅಷ್ಟೇನಾ? ಈಗ ಹೋಗಿ ಸೇರಿಸ್ಕೊಂಡ ನೀರು ಬಂದ್ ಮಾಡ್ಬಿಟ್ಟಿರ್ತಾರ? ಇಲ್ಲ, ಇರುತ್ತೆ. ಇಲ್ಲ, ಬರೀ ಗಂಗಾ ಮಾತ್ರ ಬರುತ್ತೆ. ಅದೆಲ್ಲ ಇದು 3 ಸೇರಿ ಕುಂಭಮೇಳ ಆಗಿರೋದು. ಅದು ಯಾವಾಗ್ಲೂ ಸೇರುತ್ತೆ. ಆ ಸೇರ ಸಂಗಮದಲ್ಲಿ ಮುಳುಗ್ಬೇಕು ಅಂತ. ಯಾವಾಗ್ಲೂ ಸೇರಂಗಿದ್ರೆ ಇವಾಗ್ಲೇ ಕುಂಭಮೇಳ ಅಂತ ಮಾಡ್ತಾರೆ. ಅದೊಂದು ಇದು ಮಾಘ ಮಾಸದಲ್ಲಿ ಕುಂಭಮೇಳ ಮುಗಿದ. ಮಾಘ ಮಾಸ ಮುಗೀತು. ನಮ್ಮ ಮನೆಗೆ 2 ತುಳಸಿ ಗಿಡ ತಂದಿದ್ವಿ, 1 ತಿಂಗಳಾಯ್ತು. ಸೊ ಇದು ಬ್ಲ್ಯಾಕ್ ಕಲರ್ದು. ಇವೆರಡು ತುಳಸಿನೂ ಒಂದು ಕೃಷ್ಣ ತುಳಸಿ ಅಂತ ಏನೋ ಕರೀತಾರಂತೆ, ಇನ್ನೊಂದು ನಾರ್ಮಲ್ ಗೊತ್ತಿಲ್ಲ. 2 ಡಿಫ್ರೆಂಟ್ ತುಳಸಿಗಳು. ಹಾಯ್ ಆಕಾಶ್. ಹಾಯ್. ಸೊ ನಾನು ಆಕಾಶ್ ಇಬ್ಬರು ಹೋಗ್ತಾ ಇದ್ದೀವಿ. ಅದನ್ನು ಬಾಗಿಲ ಹತ್ರ ಇಟ್ಟರೆ ಅದು ಅಲ್ಲಿ ಸನ್ಲೈಟ್ ಬರಲ್ಲ. ಸೊ ಇದಕ್ಕೆ ಸನ್ಲೈಟ್ ಎಲ್ಲ ಬೇಕು. ಬಾಲ್ಕನಿಲಿ ಇಡೋಣ ಅಂತ. ಅದಕ್ಕೆ ಕರೆಕ್ಟಾಗಿರೋ ಏನೋ ಸನ್ಲೈಟ್ ಬೀಳುತ್ತೆ ಬಾಲ್ಕನಿಲಿ. ಸೊ ಬನ್ನಿ ಅದಕ್ಕೆ ಹೋಗಿ ಚೆನ್ನಾಗಿರುವಂಥ ಒಂದು ಫಸ್ಟ್ ಇವಾಗ ಸದ್ಯಕ್ಕೆ ಒಂದು ಸಿಂಪಲ್ ಆಗಿರುವಂಥ ಒಂದು ಪಾಟ್ ತೊಗೊಂಡು ಅದರಲ್ಲಿ ನೆಡೋಣ. ಮುಂದೆ ನೆಕ್ಸ್ಟು ಬೇರೆ ಪ್ಲ್ಯಾನ್ ಇದೆ, ಅವಾಗ ಅದನ್ನು ತೋರಿಸ್ತೀನಿ. ಸೊ ಬನ್ನಿ ಇವಾಗ ಅಲ್ಲಿ ಹೋಗಿ ನೋಡೋಣ ಏನು ಎತ್ತಾಕತ್ತೆ ಅಂತ ಅಂದ್ಬಿಟ್ಟು. ಇದು ಚೆನ್ನಾಗಿದೆ ಅಲ್ಲ ಸಿಮೆಂಟ್ದು. ಹತ್ತೊಗೊಳ್ಳೋದ ಬ್ರೋ ಬಾಯ್. ಹೇಗಿತ್ನಾ? सेरामिक वाला कितना? छोटा वाला है 430 है। कितना है? 850. ಒಂದು ಪಾಟ್ಗೆ 1,500 ಹೇಳ್ತಾನೆ. ಬರೀ ಅದು ತುಳಸಿ ಹಾಕ್ತಾರಲ್ಲ ಪಾಟ್, ಅದಕ್ಕೆ 1,500. ಸಾರು ಮಕ್ಕಳು ನಾವು, ಸಾರು ಮಕ್ಕಳು. ಹಂಗೆ ಈ ಗಿಡ ಎಲ್ಲ ಇದ್ರೆ ಮನೇಲಿ ಏನೋ ಒಂಥರ ಪೀಸ್, ನೆಮ್ಮದಿ, ಅದೇನೋ ಒಂಥರ ನಿಜವಾಗ್ಲೂ ಪಾಸಿಟಿವ್ ಎನರ್ಜಿ ಇದೆ. ನಮ್ಮ ಮನೆಯಲ್ಲಿ ಮುಂಚೆ ಇರಲಿಲ್ಲ ಗಿಡಗಳೆಲ್ಲ ಈ ಥರ. ಈಗಿರೋ ಮನೇಲಿ ಒಳಗಡೆ ಇಡೋ ಪ್ಲಾಂಟ್ಸ್ನ ಇಟ್ಟಿದ್ದೀವಿ. ನಿಜವಾಗ್ಲೂ ಏನೋ ಒಂಥರ ಪಾಸಿಟಿವ್ ಎನರ್ಜಿ.
ಸೊ ಇವಾಗ ಈ ಪಾಟ್ನ ತೊಗೊಂಡೆ ಹೌದಾ. ಇದ್ರ ಪ್ರೈಸ್ ಎಷ್ಟು ಅಂತ ನಾನು ಹೇಳ್ತೀನಿ ನೋಡಿ. ಸೊ ಇವರು ಭಯ್ಯ ಪಾಪ ಅದನ್ನ ಹಾಕ್ಕೊಡ್ತವ್ರೆ. ಗೈಸ್ ಒಳಗಡೆ ಕ್ಲೀನ್ ಮಾಡಿ ಅಂದೆ, ಒಳಗಡೆ ಮಣ್ಣೆ ಹಾಕ್ಬೇಕು. ಎಲ್ಲಿ ಏನು ಹುಳ? ಸೌತ್ ಕಾಲ ಬರುತ್ತೆ ಬಿಡು. ಇಲ್ಲಿ सुपर, अच्छे से अंदर डालो. ये अच्छा आने के लिए क्या करो? ये लीजिए, ये निकल आएगी, ये सूख गया था ना, ये सूख गया है. ओ ऐसा निकला है. तोड़ देंगे, हाँ. लिप पकड़ लेगी. ये होता है इसका ತುಳಸಿ ಕಾ. ಗೈಸ್ ಇವರೊಂದು ಸೀಕ್ರೆಟ್ ಹೇಳ್ಕೊಟ್ರು. ತುಳಸಿ ಚೆನ್ನಾಗಿ ಬರ್ತಿಲ್ಲ ಅಂದರೆ ಇದನ್ನು ಮುರಿದಾಕ್ಬೇಕಂತ ಇಲ್ಲಿ. ಸೊ ಇದನ್ನು ಮುರಿದಾಕಿದ್ರೆ ಸೊ ಅಲ್ಲಿಂದ ಮತ್ತೆ ವಾಪಸ್ ಬೆಳ್ಕೊಳತ್ತಂತೆ. ಓಕೆ, ಸೊ ಇದನ್ನು ದೊಡ್ಡದಾಗಿ ಬೆಳೆಸಿ ನಾನು ನೆಕ್ಸ್ಟ್ ಮುಂದಿನ ಬರೋ ಬ್ಲಾಗ್ಸಲ್ಲೆಲ್ಲ ತೋರಿಸ್ತೀನಿ. ಓಕೆ, ಗೈಸ್ ಈ ತುಳಸಿ ಪೌಡರ್ ಹೆಂಗಿದೆ ಕಮೆಂಟ್ ಮಾಡಿ ತಿಳಿಸಿ. ಇದು ಓಕೆನಾ ಈ ಥರದ್ದು ನಿಮ್ಮ ಮನೇಲಿ ಇಟ್ಟಿದ್ದೀರಾ ಸೆರಾಮಿಕ್ದು ಅಂತ. ನಾನು ಸಿಮೆಂಟ್ದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಇವ್ರ ಹತ್ರ ಇಲ್ವಂತೆ. ಅವನು ಇಲ್ದಿದ್ದಲ್ಲ ರೇಟ್ ಇರ್ತಾನೆ. ಓ ಗೈಸ್ ಇಲ್ಲಿ ಏನು ಎಣ್ಣೆ ಹಾಕ್ಬಿಟ್ಟು ದೀಪ ಥರ ಇದು ಮಾಡ್ಬೋದು. ವಾವ್, ಗ್ರೇಟ್, ಚೆನ್ನಾಗಿದೆ. ऐसा ऐसा सब्सक्राइब करो, ऐसा ऐसा सब्सक्राइब करो. ಸೊ ಗೈಸ್ ಚೆನ್ನಾಗಿ ಇದು ಮಾಡ್ಯಾರೆ. ಓಕೆ, ಸೊ ಇದ್ರ ಪ್ರೈಸ್ ಎಷ್ಟು ಏನು ಅಂತ ಅಂದ್ಬಿಟ್ಟು ನಾನು ಎಂಡಲ್ಲಿ ಹೇಳ್ತೀನಿ. ನೀವು ಇವಾಗಲೇ ಹೇಳಿದ್ರೆ ಇದಾಗಲ್ಲ, ಹೇಳ್ತೀನಿ. ಓಕೆ, ಸೊ ಬನ್ನಿ ಪೇ ಮಾಡ್ಬಿಟ್ಟು ಹೋಗೋಣ. ಸೊ ಯಾವುದೋ ಪಾಟ್ ಎಲ್ಲ ಇದೆ, ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಎಲ್ಲ ತೊಗೊಬೇಕು, ನೋಡೋಣ. ಸೊ ಫೈನಲಿ ಇದನ್ನ ಎತ್ಕೊಂಡು ಬಂದಿದ್ದೀವಿ. ಬನ್ನಿ ಹೋಗಿ ಮನೇಲಿ ಇಡೋಣ. ಬಾಲ್ಕನಿಲಿ ಹೆಂಗೆ ಕಾಣುತ್ತೆ ತೋರಿಸ್ತೀನಿ ಬನ್ನಿ. ವೆಲ್ಕಮ್ ಟು ಹೋಲ್ಡ್. ಓಕೆ, ಎಲ್ಲ ಇಡ್ತಾ ಇದ್ದೀನಿ. ತಿರುಗಿಸೋ ದೀಪ. ಹಾಂ, ಓಕೆ. ಇದೇನು ಇದ್ರ ಸ್ಪೆಷಾಲಿಟಿ ಇದೆ ನನಗೆ ಇಷ್ಟ ಆಗಿದ್ದು. ಇಲ್ಲಿ ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚೋದು ಚೆನ್ನಾಗಿರುತ್ತೆ. ಓಕೆ, ಅಮ್ಮ ತಾಯಿ ನಮ್ಮನೆ ಚೆನ್ನಾಗಿದಾಗಲಮ್ಮ. ಇದು 3:40 4 o'clock ಆಗ್ತಿದೆ. ಸೊ ಬೇಗ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಇವತ್ತು ಶುಕ್ರವಾರ ಅಮ್ಮನ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಅಮ್ಮನ ನೋಡಿಕೊಂಡು CTR ಲಾದ್ರೆ ಏನಾದ್ರು ತಿನ್ಕೊಂಡು ಬಂದು ಹೊರಡೋದಷ್ಟೇ, ಬೇರೆ ಇನ್ನೇನಿಲ್ಲ ಕೆಲಸ. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಫಸ್ಟು ಫ್ರೆಶ್ ಅಪ್ ಆಗಿ ಬರೋಣ. ಫ್ರೆಶ್ ಅಪ್ ಆಗಿ ಬಂದು ಊಟ ಮಾಡೋಣ. ಗೈಸ್ ಈಗ ಜಸ್ಟ್ ತಲೆಗೆ ಸ್ನಾನ ಮಾಡ್ಕೊಂಬಂದೆ. ಐ ಫೀಲ್ ಫ್ರೆಶ್ ಮ್ಯಾನ್. ಓಕೆ, ಸೊ ಹೊರಡಕ್ಕೆಲ್ಲ ಪ್ಯಾಕ್ ಮಾಡ್ಕೊಂಡೆ ರೆಡಿ ಆಗಿದ್ದೀನಿ. ಸೊ ಇವತ್ತು ಜಿಮ್ ಇಲ್ಲ, ಬಿಕಾಸ್ ತುಂಬ ಎಲ್ಲ ಕೈ ನೋವ್ತಿತ್ತು. ಸುಮ್ಮನೆ ಇದು ಟ್ರಬಲ್ ಮೈ ಬಾಡಿ. ನೆಕ್ಸ್ಟು ಇವತ್ತು ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಸೊ 5 o'clock ಓಪನ್ನು. ಅಲ್ಲಿ ಹೋಗಿ ಆದರೆ CTR ಅಲ್ಲಿ ಕಾಫಿ ಕುಡ್ಕೊಂಡು ಬರೋಣ. ಮೈ ಫೇವ್ರೆಟ್, ಒನ್ ಆಫ್ ಮೈ ಫೇವ್ರೆಟ್ ಸ್ಪಾಟ್ CTR. ಓಕೆ, ಸೊ ಬನ್ನಿ ಹೊರಡೋಣ. ಲೇಟ್ ಆಯಿತು, ಸಾರಿ ಟೈಮ್ ಆಯಿತು, ಲೇಟ್ ಮಾಡಿದ್ಬೇಡ. ಬನ್ನಿ ನೋಡಿ, ನೆನ್ನೆ ಫುಲ್ ಎಷ್ಟು ಎಳ್ಳಿರಿತ್ತು, ಎಲ್ಲ ಖಾಲಿ ಮಾಡಿ ಒಳ್ಳೆ ಬಿಸ್ನೆಸ್ ಮಾಡ್ದವ್ರೆ. ನಾವೇ ಏನಿಲ್ಲ. ಸೊ ದೃಷ್ಟಿ ಆಗದೆ ಇರಲಿ ಅವ್ರ ಬಿಸ್ನೆಸ್ಗೆ. ಊಟ ಆಯ್ತಣ್ಣ? ಗೈಸ್ ಎಷ್ಟು ಮಲ್ಲೇಶ್ವರಂ ಬಂದೆ. ಸೊ ಬನ್ನಿ, ತುಂಬ ದಿವಸ ಆದ್ಮೇಲೆ ಬರ್ತಾ ಇದೀನಿ. ನಾನು ಬಂದೇ ಇಲ್ಲ ಇಲ್ಲಿಗೆ. ಸೊ ಗೈಸ್ ತುಂಬ ದಿವಸ ಆದಮೇಲೆ ಅಮ್ಮನ ದರ್ಶನ ಆಯಿತು. ಸೊ ಇವಾಗ CTRಗೆ ಹೋಗಿ ಒಳ್ಳೆ ಕಾಫಿ ಕುಡ್ಕೊಂಡು ಹೋಗೋಣ ಬನ್ನಿ.
ಯಪ್ಪ ಬರೀ ಟ್ರಾವೆಲಿಂಗು ಸುತ್ತಾಡೋದು ಇದೇ ಆಗೋಯ್ತು ಗೈಸ್. ಸುಸ್ತಾಗ್ಬಿಡುತ್ತೆ. ಒಂದಿನ ಫುಲ್ ಮಲಗಬೇಕು, ಬಾಡಿ ಮಸಾಜ್ ಮಾಡಿಸ್ಕೋಬೇಕು ಅನಿಸುತ್ತೆ. ಅಷ್ಟು ಬಾಡಿ ಪೇಯ್ನ್, ಸ್ಟ್ರೆಸ್ಸು, ಮೈಂಡ್ ರಿಲೀಫ್ ಇಲ್ಲ. ಓಕೆ, ಸೊ ಏನು ಮಾಡೋಕ್ಕಾಗಲ್ಲ, ಲೈಫು ಎಲ್ಲ ಇರುತ್ತೆ, ಎಲ್ಲದನ್ನು ಎದುರಿಸ್ಬೇಕು ಅಷ್ಟೇ. ಸೊ ಬನ್ನಿ ಹೋಗೋಣ ಸಿಟಿ ಆರ್ಗು. ಈ ಸಿಟಿ ಆರ್ಗೆ ಬಂದರೆ ಬೇರೆ ಏನು ಬೇಜಾರಾಗಲ್ಲ ಗೈಸ್, ಇದೊಂದೇ ಕ್ಯೂ ಅಲ್ಲಿ ನಿಂತ್ಕೊಬೇಕು. ನಿಮ್ಮ ಫೇವ್ರೆಟ್ ಅಥೆಂಟಿಕ್ ಪ್ಲೇಸ್ ಯಾವುದು? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಥೆಂಟಿಕ್ ರೈಟಿಂಗ್ ಗೈಸ್. ನೆಕ್ಸ್ಟ್ ಟ್ರೈ ಮಾಡಿ, ನೀವು ಬಂದು ಫಿದಾ ಆಗ್ಬಿಡ್ತೀರಾ. ಸೊ ಗೈಸ್ ಹೊರಟೆ. ಸಾರಿ ಲೇಟ್ ಆಯಿತು. ಅಜ್ಜಿ ಹೋಗಿ ಬರ್ತೀನಿ ಅಜ್ಜಿ, ಬಾಯ್ ಹೇಳಿ. ಹಾಂ ಲೇಟ್ ಆಯಿತು, ಬಾಯ್. ಗೈಸ್ ಹೊರಟೆ ನಾನು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ನಾನು ನಿಮಗೆ ಏನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಈಗ ಗೈಸ್ ಜಸ್ಟು ರೈಲ್ವೆ ಸ್ಟೇಷನ್ ನನ್ನನ್ನು ಡ್ರಾಪ್ ಮಾಡಿದ್ರು. ಅಯ್ಯಪ್ಪ, ಯಶವಂತಪುರದ ರೈಲ್ವೆ ಸ್ಟೇಷನ್. ಸೊ ಬನ್ನಿ ಫಸ್ಟ್ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಕಂಟಿನ್ಯೂ ಮಾಡೋಣ. ಯಾರು ಇರ್ತಾರೆ ತೋರಿಸ್ತೀನಿ, ಆದರೆ ಎಲ್ಲರೂ ಪರಿಚಯ ಮಾಡ್ಕೊಡ್ತೀನಿ, ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ. ಟ್ರೈನ್ ಹೋಗ್ಬೇಕಾದ್ರೆ ಜರ್ನಿ ಹೆಂಗಿರುತ್ತೆ ಎಲ್ಲಾದ್ರೂ ನೋಡ್ತೀರಾ. ಬನ್ನಿ ಗೈಸ್, ಇದೇ ಟ್ರೈನು. ಹಾಯ್ ಸರ್, ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ತುಂಬ ಚೆನ್ನಾಗಿದ್ದೀವಿ ಸರ್. ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡೋಕ್ಕೆ. ನಮ್ಮ ಒಡೆಯ ಸರು, ನಾನು ಇವರಿಂದಲೇ ಸ್ವಲ್ಪ ಆ್ಯಕ್ಟಿಂಗಿಗೆ ಇನ್ಸ್ಪೈರ್ ಆಗಿ ತೊಗೊಂಡು ಜಾಸ್ತಿ ಮಾಡಬೇಕು ಅಂತ ಇರೋದು. ಎಲ್ಲರಿಗೂ ಹೇಳಿದ್ದೀನಿ, ಸೂರ್ಯ ಅನ್ನೋದು ನಮಗೆ ಇಡೀ ಜಗತ್ತಿಗೆ ಬೆಳಕು ಕೊಡೋದು. ಆದರೆ ನಮಗೂ ಕೂಡ ಅವಾಗವಾಗ ಬಂದು ಬೆಳಕು ಕೊಡ್ತಾ ಇರ್ತಾರೆ. ಆ ಬೆಳಕಿನಿಂದ ಕತ್ತಲನ್ನು ಅಳಿಸ್ಕೊಳ್ಳುವಂಥ ಶಕ್ತಿಯನ್ನು ಈ ಸೂರ್ಯ ಅಂತ ನೀಡ್ತಾರೆ. ಅದಕ್ಕೆ ನಾವು ಇವ್ರಿಗೆ ಸೂರ್ಯ ಇಸ್ ಎ ಗ್ರೇಟ್. ಥ್ಯಾಂಕ್ ಯು ಹೊರಗಡೆ ಇರೋರೆಲ್ಲ ಮಾತಾಡ್ಸ್ಕೊಂಡ್ಬಿಟ್ಟು. ಸೊ ಗೈಸ್ ಎಲ್ಲ ಬಂದಿದ್ದಾರೆ, ನಾನೇ ಲೇಟು. ಕುಗ್ಸ್ಕೊಳ್ಳೋಣ. ಡೈಲಿ ಬ್ಲಾಗ್ ಶುರು ಮಾಡಿದ್ದೀನಿ. ಹಾಯ್, ವೆಲ್ಕಮ್ ಹರೀಶ್ ಅಣ್ಣ. ಎಲ್ಲರನ್ನೂ ಮಾತಾಡ್ಸ್ಕೊಂಡ್ಬತ್ತೀನಿ. ದಂಡ್ಪಿಟ್ಟಿದ್ದೀರ್ನ ಗುರುಗಳೇ, ನಮಸ್ತೆ. ವೆಲ್ಕಮ್ ಟು ಮೈ, ಇಲ್ಲಿ ನೋಡ್ರಿ, ಇಲ್ಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ನಮಸ್ತೆ ಎಲ್ಲ ಸಹಜನರಿಗೆ. ಸರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಓ ಬಾಬು, ಇವರು ನಮ್ಮ ತಂಡದ ಗಣ್ಯ ವ್ಯಕ್ತಿ, ನಮಸ್ಕರಿಸಿ. ಲೀಗಲ್ ಅಡ್ವೈಸರ್ ಬಾಬು ಅವ್ರಿಗೆ ಜೈ. ಪಂಡ್ರಾಪುರದ ಬಂಡ್ರಿಗೆ ಜೈ. ಸರ್ ಮುಂದೆ ಕೇಳ್ಬಿಡಿ ನೀವು. ಹಾಯ್ ಹಲೋ ಹಾಯ್ ರಾಜಣ್ಣ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಂಗೆ ಏನಿತ್ತ ಬರ್ಬಾರ್ದು. ಹಾಯ್. ಸೊ ಹಾಯ್ ರಾಗಿ, ವೆಲ್ಕಮ್ ಟು ಮೈ ಸೀತೆ, ವೆಲ್ಕಮ್ ಟು ಮೈ ಸರ್. ನಮಸ್ತೆ. ಆರಾಮ್ ಸರ್. ಬಟ್ ಅದರಲ್ಲಿ ಹೊಟ್ಟೆ ಇದೆ. ಸೊ ಈ ಮಾರೋರ್ದು ಡಿಸ್ಟರ್ಬ್ ಗೈಸ್. ನಾವು ವೆಜ್ಜು, ಸೊ ಅದಕ್ಕೆ ಚಿತ್ರಾನ್ನ ತಿಂತಾ ಇದೀವಿ. ಚಟ್ನಿ ಬೇರೆ ಇದೆ, ಒಳ್ಳೆ ಕಾಂಬಿನೇಷನು, ಡೆಡ್ಲಿ ಕಾಂಬಿನೇಷನ್. ಹೊಡೆಯೋಣ. ಬುಕ್ಕ ಬೆಣ್ಣೆ ಬಿರಿಯಾನಿ. ಎಷ್ಟು ಸರ್? ಬೆಣ್ಣೆ ಬಿರಿಯಾನಿ ಬೇಕು ಒಂದು ಪ್ಲೇಟು. ನಮ್ಮ ಅಂಗಡಿ ಓಪನಿಂಗ್ ಸ್ಪೆಷಲ್ ಫ್ರೀ ಗೈಸ್. ನಾವು ತಿನ್ನಂಗಿಲ್ಲ ಬಿಡಂಗಿಲ್ಲ ನೋಡಿ.